ಏನು ಊಟ? ಉಪ್ಸಾರು ಮುದ್ದೆ ಮಾಡೋಣ ಸೊಪ್ಪು ಸೋಸ್ತಾ ಇದ್ದೀನಿ. ಓ ಸುಮ್ನೆ ಬೇರೆ ಸಾರು ಮಾಡೋಣ. ಸುಮ್ನೆ ತಿನ್ನು ಚಿನ್ನು, ಏನಿಲ್ಲ. ಏನ್ ವಾರದಲ್ಲಿ 5 ದಿನ ಉಪ್ಸಾರು ಮಾಡ್ತೀರಾ? ನನ್ನ ತಮ್ಮನ್ ಕರೆಸ್ತೀನಿ ಗೈಸ್, ಸಾಕ್ಷಿಗೆ ವಾರದಲ್ಲಿ 5 ದಿನ ಉಪ್ಸಾರು ಮಾಡ್ತಾರೆ ಇವ್ರು. ನಿನ್ ಗೊತ್ತಾ ಆಗಿನ ಕಾಲದಲ್ಲಿ? ನಮ್ಗೆ ಅವಾಗಿನ ಕಾಲ ಬೇಡ, ವಿ ಆರ್ 2000 ಕಿಡ್ಸ್ ಅಷ್ಟೇ. ಆಗಿರೋದು ಒಂದೇ ಬಾಯಿ, ಈಗಿರೋದು ಒಂದೇ ಬಾಯಿ, ಒಂದೇ ನಾಲ್ಗೆ. ಬಟ್ ಜನರೇಷನ್ ಚೇಂಜ್ ಆಗಿದೆ. ಏನ್ ಚೇಂಜ್ ಆಗ್ಬಿಟ್ಟಿದೆ ಅದು? ಒಳ್ಳೆ ವಾರದಲ್ಲಿ 5 ದಿನ ಉಪ್ಸಾರು ಮಾಡ್ತಾರೆ. ಇದು ಏನದು, ಒಂದಿನ ನಾನ್ ವೆಜ್ ಮಾಡ್ತಾರೆ, ಇನ್ನೊಂದ್ ದಿನ ಬೇಳೆ ಸಾರು. ನಿಜವಾಗ್ಲೂ ಈ ಚಳಿಗೆ ನಿಜವಾಗ್ಲೂ ನಾನ್ ವೆಜ್ ತಿನ್ಬೇಕು ಅನಿಸ್ತದೆ. ಆದ್ರೆ ಮಧ್ಯಾಹ್ನ ಅಷ್ಟೇ ಬೋಂಡ ಮಾಡ್ಕೊ ತಿಂದವ್ರೆ. ಇವ್ರಿಗೆ ಎಷ್ಟು ತಿಂದ್ರು ಸಾಕಾಗಲ್ಲ. ಇಲ್ಲ, ನಾನ್ ವೆಜ್ ತಿನ್ಬೇಕು ಅನಿಸ್ತದೆ. ಬಟ್ ಇವ್ರು ಮೊಟ್ಟೆ ಬೇಯಿಸಿ ಅಂದ್ರೂ ಮೊಟ್ಟೆ ಬೇಯಿಸ್ತಾ ಇಲ್ಲ. ಇವತ್ತು ದೀಪ ಹಚ್ಬಿಟ್ಟು ಬಂದಿದ್ದೀನಿ ನಾನು. ಇವ್ರು ದೀಪ ಹಚ್ತಾರೆ ಅಂತ ನಮ್ಗೆಲ್ಲ ಶಿಕ್ಷೆ ಕೊಡ್ತಾರೆ, ಗೈಸ್ ತಿನ್ಬೇಡಿ ಏನನ್ನು ಅಂತ. ಬೇಡ, ಇದು ನಮ್ಮ ನಾನು ಈಚೆಗಡೆ ಹಾಕಿರೋ ಮೇಲೆ ಬಿಟ್ಟಿರೋದು. ಆ ಮರ ನೋಡಿದ್ರೆ ಚಿನ್ನು ಅದು ಎಷ್ಟು ದೊಡ್ಡದಾಗೈತೆ. ಫುಲ್ಲು ನಮ್ದು ಟೆರೇಸ್ದು ಇದ್ದಿರೋದೆಲ್ಲನೂ ಲೈಕ್ ಬೆಳ್ಕೊಂಡು ಹೊರಟೋಗಿದೆ. ಬಟ್ ಹೂವು ಮಾತ್ರ ಇಷ್ಟೇ ಬಿಡ್ತಿದ್ದೀನಿ. ಯಾಕೆ ಮೋಸ್ಟ್ಲಿ ಇದು ಬಿಸಿಲಿಲ್ಲ ಅಂತ ಇದು ಬಿಡ್ತಾ ಇಲ್ಲ ಅನ್ಕೋತೀನಿ ಚಿನ್ನು. ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇದು ಎಲ್ಲಿ ತಗೊಂಡಿದ್ದು? ಇದು ಬಂದು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಚಿನ್ನ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಎತ್ಕೋಬೋದು. ಬೇಗ 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 ಹಿಂಗೆ ತೆಗಿಸ್ಬಿಟ್ಟು ಎತ್ಕೊಬಿಡ್ಬೋದು. ಅದಾದ್ಮೇಲೆ ಇದು ನೋಡಿ ಗೈಸ್, ನಮ್ಮ ಮನೇಲಿ ಸುಳ್ಳು ಗೈಸ್, ಇಷ್ಟು ದಪ್ಪದ ಬೆಳ್ಳುಳ್ಳಿ ಬರುತ್ತಾ? ಬೆಳ್ಳುಳ್ಳಿನ ಅದು ಬಿಡಿ ಈರುಳ್ಳಿ. ಬಿಡಿ ಅದು ಎಷ್ಟು ಚೆನ್ನಾಗಿ ಕಣ್ಣು ಹಾಕೋದು ಗೊತ್ತಾ ಚಿನ್ನ. ಅದಕ್ಕೆ ಇದು ಎಷ್ಟು ವರ್ಷ ಆಗಿರ್ಬೋದು? ಒಂದು ಇದು ತಂದಿನೇನು 6-7 ವರ್ಷ ಆಯ್ತು. ನಮ್ಮ ಮನೆ ಕಟ್ತಕ್ಕೆ ಬಂದಿದ್ದು. ಕ್ಯೂಟ್ ಕ್ಯೂಟ್. ಓಕೆ ಫ್ರೆಂಡ್ಸ್, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ನಮ್ಮ ಮಮ್ಮಿ ಕೈಲಿ ನಾನು ಉಪ್ಸಾರು ಮಾಡಿಸಿ ಮಿಸ್ ಆಗಿಬಿಟ್ಟೆ. ಸೊ ಬಸ್ಸಾರು ಮಾಡಿಸಿ ಮಳೆಗೂ ಚೆಲ್ಬಿಟ್ಟೆ. ಸೊ ಇದರಲ್ಲಿ ಬಸ್ಸಾರು ಮಾಡಿಸಿ ತಿಂತಾ ಇದ್ರೆ ಮಳೆಗೂ ಹೊತ್ಗೂ ಸೂಪರಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನಾನು ನಮ್ಮ ಮಮ್ಮಿ ಕೈ ಉಪ್ಸಾರು ಮಾಡ್ಸಿದ್ನ ಬಸ್ಸಾರು ಮಾಡ್ಸಿದ್ನ ಸಾರಿ ನಮ್ಮ ಮಮ್ಮಿ ಉಪ್ಸಾರು ಮಾಡಿದ್ರ ಬಸ್ಸಾರು ಮಾಡಿದ್ರ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಾಯ್. ಬಸ್ಸಾರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ನಿಮಗೆ? ಏನಿಲ್ಲ ಗೈಸ್, ಎಲ್ಲದಕ್ಕೂ ಸೇಮ್ ಪೌಡರ್ಸ್ ಹಾಕಬೇಕು. ಸರಿ ಆಯ್ತು ಅಲ್ವಾ? ಅದು ಅದಕ್ಕೆ ಒಗ್ಗರಣೆ ಬೇರೆ ಥರ ಕೊಡ್ಬೇಕಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಸೊ ಫೈನಲಿ ನಮ್ಮಮ್ಮ ಬಸ್ಸಾರನ್ನೇ ಮಾಡಿದ್ರು, ಬಟ್ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.